ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕತೆ ಕೇವಲ ಕಥೆಯಲ್ಲ, ಇದು ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಭಯಾನಕ ಇನ್ಸಿಡೆನ್ಸ್. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಹೆಮ್ಮೆಯ ನಗರ. ಇಲ್ಲಿ ಮಂಡಕ್ಕಿ ಮಿರ್ಚಿ ಎಷ್ಟು ಫೇಮಸ್ಸೋ, ಇಲ್ಲಿನ ಕೆಲವು ರಹಸ್ಯಮಯ ಜಾಗಗಳು ಕೂಡ ಅಷ್ಟೇ ಫೇಮಸ್. ಇದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಎಚ್ಚರಿಕೆ. ನಿಮ್ಗೆ ಯಾರಿಗಾದ್ರೂ ದೆವ್ವ ಅಂದ್ರೆ ಭಯ ಇರೋದಾದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ. ಅಂಡ್ ಇಂಟ್ರೆಸ್ಟ್ ಇದೆ ಹೆಡ್ಫೋನ್ಸ್ ಹಾಕೊಂಡು ಕತೆ ಕೇಳೋದಕ್ಕೆ ಶುರು ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವತ್ತಾದ್ರೂ KIMS ಆಸ್ಪತ್ರೆಯ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಗ್ಗೆ ಕೇಳಿದ್ದೀರಾ? ಅಥವಾ ಗೂಬರ್ ಕ್ರಾಸ್ ಬಳಿ ಇರೋ ಆ ಹಳೆಯ ಪಾಳ್ಬಿದ್ದ ಬಂಗಲೆ ಬಗ್ಗೆ? ಅಲ್ಲಿ ರಾತ್ರಿ 12 ಗಂಟೆಯ ನಂತರ ಯಾರು ಹೋಗೋದಿಲ್ವಂತೆ. ಹೋದವರು ವಾಪಸ್ ಬಂದೇ ಇಲ್ಲ. ಬನ್ನಿ, ಇವತ್ತಿನ ಸ್ಟೋರಿಯಲ್ಲಿ ಆ ಕತ್ತಲ ರಾತ್ರಿಯಲ್ಲಿ ಅವತ್ತಿನ ದಿವಸ ಏನಾಯ್ತು ಅಂತ ತಿಳಿಯೋಣ. ಈ ಇನ್ಸಿಡೆನ್ಸ್ ನಡೆದಿದ್ದು 2018ರಲ್ಲಿ. ನಮ್ಮ ಕಥೆಯ ನಾಯಕರು ರಾಹುಲ್, ಸತೀಶ್ ಮತ್ತೆ ವಿಕ್ರಮ್. ಇವರು ಹುಬ್ಬಳ್ಳಿಯ BVB ಕಾಲೇಜ್ನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಾಗಿರ್ತಾರೆ. ಉತ್ತರ ಕರ್ನಾಟಕದ ಗತ್ತು ಗಮ್ಮತ್ತು ನಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿನ ಜನಗಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತಾನೆ ಹೇಳ್ಬೋದು. ಇವ್ರು 3 ಜನ ಸಹ ತುಂಬಾ ಧೈರ್ಯಶಾಲಿ ಆಗಿರ್ತಾರೆ. ಇವ್ರಿಗಿರೋ ಆ ಧೈರ್ಯನೇ ಅವ್ರಿಗೆ ಮುಳುವಾಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆ ಏರಿಯಾದ ಜನಕ್ಕೆ ಒಂದು ನಂಬಿಕೆ ಇದೆ. KIMS ಆಸ್ಪತ್ರೆಯ ಹಿಂದೆ ಇರುವ ರೈಲ್ವೆ ಹಳಿಗಳ ಮೇಲೆ ಅಮಾವಾಸ್ಯೆಯ ದಿನ ಒಬ್ಬ ಹುಡುಗಿ ಬಿಳಿ ಸೀರೆ ಉಟ್ಕೊಂಡು ಅಡ್ಡಾಡ್ತಾಳೆ ಅಂತ. ಕೆಲವು ಹೇಳ್ತಾರೆ ಅವ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಗೂಬರ್ ಬೈಪಾಸ್ ಬಳಿ ಇರೋ ಆ ಹಳೆಯ ಬ್ರಿಟಿಷ್ ಕಾಲದ ಬಂಗ್ಲೆಯಲ್ಲಿ ಅವಳ ಆತ್ಮ ಇಂದು ಬಂದಿಯಾಗಿದೆ ಅಂತ. ರಾಹುಲ್ಗೆ ಈ ದೆವ್ವ ಭೂತ ಅಂದ್ರೆ ನಂಬಿಕೆ ಇರಲಿಲ್ಲ. ಇದೆಲ್ಲ ಸುಳ್ಳು ಮರೆ, ಸುಮ್ಮನೆ ಜನರನ್ನ ಹೆದರ್ಸೋಕೆ ಕಟ್ಟಿರೋ ಕತೆ ಅಂತ ಅವ್ರು ನಗ್ತಾ ಇದ್ದ. ಆದ್ರೆ ಸತೀಶ್ ಸ್ವಲ್ಪ ಹೆದ್ರು ಪುಕ್ಲ. ವಿಕ್ರಮ್ಗೆ ವಿಡಿಯೋ ಮಾಡೋ ಹುಚ್ಚು. ಯೂಟ್ಯೂಬ್ನಲ್ಲಿ ಈ ಜಾಗದ ವಿಡಿಯೋ ಹಾಕಿದ್ರೆ ವೈರಲ್ ಆಗುತ್ತೆ ಅಂತ ಅವರು ಆ ಜಾಗಕ್ಕೆ ವಿಡಿಯೋ ಮಾಡೋಣ ಅಂತ ಹೊರಡ್ತಾರೆ. ಒಂದು ದಿನ ರಾತ್ರಿ ರಾಹುಲ್ ವಿಕ್ರಮ್ ಹತ್ರ ಇವತ್ತು ರಾತ್ರಿ ಆ ಜಾಗಕ್ಕೆ ಹೋಗೋಣ, ವಿಡಿಯೋ ಮಾಡ್ಕೊಂಡ್ ಬರೋದಕ್ಕೆ ಅಂತ ಹೇಳ್ತಾರೆ. ವಿಕ್ರಮ್ ಹೌದು, ಕ್ಯಾಮ್ರಾ ರೆಡಿ ಇದೆ, ಅಲ್ಲಿ ಏನು ಇರಲ್ಲ, ಸುಮ್ಮನೆ ಒಂದು ವಿಡಿಯೋ ಮಾಡಿ ಬಂದ್ಬಿಡೋಣ ಅಂತ ಹೊಡ್ತಾರೆ. ಆದ್ರೆ ಸತೀಶ್ ಬೇಡ್ರೋ, ದೊಡ್ಡೋರು ಹೇಳ್ತಾರೆ ಆ ಕಡೆ ಹೋಗ್ಬಾರ್ದು ಅಂತ, ಸುಮ್ಮನೆ ಯಾಕೆ ರಿಸ್ಕ್ ಅಂತ ಆ ಇಬ್ರಿಗೂ ಹೇಳ್ತಾನೆ. ಆಗ ರಾಹುಲ್, ನೀನ್ ಎದ್ರು ಪುಕ್ಲಾಗಿದ್ರೆ ನೀನ್ ಇಲ್ಲೇ ಇರು, ನಾವಂತೂ ಇವತ್ ನೈಟು ಹೋಗೋದ್ ಪಕ್ಕ ಅಂತ ಸತೀಶ್ಗೆ ಹೇಳ್ತಾರೆ. ಹೆಂಗೋ ಮಾಡಿ ಸತೀಶ್ನು ಕೂಡ ಒಪ್ಪಿಸ್ಕೊಂಡು ರಾತ್ರಿ 11:30ಕ್ಕೆ ಎಲ್ರೂ ವಿದ್ಯಾನಗರದಿಂದ ಬೈಕ್ ತಗೊಂಡು ಹೊರಡ್ತಾರೆ. ಅವರ ಪ್ಲಾನ್ ಸಿಂಪಲ್ ಆಗಿತ್ತು. ಮೊದಲು KIMS ಹಿಂಭಾಗದ ರೈಲ್ವೆ ಟ್ರ್ಯಾಕ್, ಆಮೇಲೆ ಗೂಬರ್ನ ಆ ಹಳೆಯ ಬಂಗ್ಲೆನ ವಿಡಿಯೋ ಮಾಡ್ಕೊಳ್ಳೋದು. ರಾತ್ರಿ 12 ಗಂಟೆ. ಹುಬ್ಬಳ್ಳಿಯ ರಸ್ತೆಗಳೆಲ್ಲ ಖಾಲಿ ಹೊಡೆತಿತ್ತು. ಚಳಿ ಗಾಳಿ ಬೀಸ್ತಾ ಇತ್ತು. ಆ 3 ಜನ ಫ್ರೆಂಡ್ಸು KIMS ಆಸ್ಪತ್ರೆಯ ಹಿಂಭಾಗಕ್ಕೆ ಬರ್ತಾರೆ. ಅಲ್ಲಿ ತುಂಬ ಕತ್ತಲು ಆವರಿಸಿರುತ್ತೆ. ಸ್ಟ್ರೀಟ್ ಲೈಟ್ಗಳು ಕಣ್ಣು ಮಿಟುಕ್ಸೋ ಥರ ಹಾಗೆ ಆನ್ ಆ್ಯಂಡ್ ಆಫ್ ಆಗ್ತಿರುತ್ತೆ. ಬೈಕ್ ನಿಲ್ಲಿಸಿ ಅವ್ರು ರೈಲ್ವೆ ಟ್ರ್ಯಾಕ್ ಹತ್ರ ನಡ್ಕೊಂಡು ಹೋಗ್ತಾರೆ. ವಿಕ್ರಮ್ ತನ್ನ ಕ್ಯಾಮ್ರಾ ಆನ್ ಮಾಡ್ಕೋತಾನೆ. ಹಾಯ್ ಫ್ರೆಂಡ್ಸ್, ನಾವೀಗ ಹುಬ್ಬಳ್ಳಿಯ ಮೋಸ್ಟ್ ಹಾಂಟೆಡ್ ಪ್ಲೇಸ್ನಲ್ಲಿ ಇದ್ದೀವಿ ಅಂತ ರೆಕಾರ್ಡಿಂಗ್ನ ಶುರು ಮಾಡ್ಕೊತಾರೆ. ಸತೀಶ್ಗೆ ಏನೋ ಒಂಥರ ವಿಚಿತ್ರ ಅನ್ಸೋದಕ್ಕೆ ಶುರುವಾಗುತ್ತೆ. ಲೇ ರಾಹುಲ್, ವಾಪಸ್ ಹೋಗೋಣ ಬಾ, ಇಲ್ಲಿ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನಿಸ್ತಿದೆ ಅಂತ ರಾಹುಲ್ಗೆ ಹೇಳ್ತಾನೆ. ರಾಹುಲ್ ನಗ್ತಾ, ಯಾರೋ ಅದು ದೆವ್ವನ ಬರ್ಲಿ ಬಿಡು ಅಂತ ಸತೀಶ್ಗೆ ಹೇಳ್ತಾನೆ. ಟೈಮ್ನಲ್ಲಿ ಯಾವುದೇ ಥರ ಟ್ರೈನ್ ಬರುವಂತಹ ಯಾವುದೇ ಸೂಚನೆಗಳು ಇರೋದಿಲ್ಲ. ಆದರೆ ಹಳಿಗಳ ಮೇಲೆ ಏನೋ ಒಂಥರ ವೈಬ್ರೇಷನ್ ಆಗ್ತಿರುತ್ತೆ. ಆ ಹಳಿಗಳ ಮೇಲೆ ಯಾರೋ ಓಡಾಡ್ತಿರೋ ಹಾಗೆ ಶಬ್ದ ಕೇಳಿಸುತ್ತೆ. ವಿಕ್ರಮ್ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡಿ ನೋಡ್ತಾನೆ. ಕತ್ಲಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿ ಒಂದು ಆಕೃತಿ ಕಾಣಿಸುತ್ತೆ. ಅದು ಮನುಷ್ಯನ ಅಥವಾ ಇವರ ಭ್ರಮೆನ ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ಅದು ಬಿಳಿ ಬಟ್ಟೆ ಹಾಕಿರೋ ಹಾಗೆ ಕಾಣಿಸ್ತಿರುತ್ತೆ.
ರಾಹುಲ್ ಜೋರಾಗಿ ಯಾರಿದ್ದೀರಾ ಆ ಕಡೆ ಅಂತ ಕೂಗಿ ಕೇಳ್ತಾನೆ. ಆದ್ರೆ ಆ ಕಡೆ ಸೈಡಿಂದ ಯಾವುದೇ ತರದ ಉತ್ತರ ಬರೋದಿಲ್ಲ. ಆದ್ರೆ ಆ ಆಕೃತಿ ನಿಧಾನವಾಗಿ ಇವರ ಕಡೆ ತಿರುಗೋದಕ್ಕೆ ಶುರು ಮಾಡುತ್ತೆ. ಆ ಆಕೃತಿನ ನೋಡಿ ಇವರಿಗೆ ಸ್ವಲ್ಪ ಭಯ ಆಗುತ್ತೆ. ರಾಹುಲ್ ಧೈರ್ಯ ಮಾಡಿ ಮುಂದೆ ಹೋಗ್ತಾನೆ. ಆದ್ರೆ ಆ ಆಕೃತಿ ಮಾಯವಾಗ್ಬಿಡುತ್ತೆ. ಇದು ಅವರ ಭ್ರಮೆ ಇರ್ಬೋದು ಅಂತ ಅನ್ಕೊಂಡು ಅವರು ತಮ್ಮ ಮುಂದಿನ ಜಾಗಕ್ಕೆ ಹೊರಡ್ತಾರೆ. ಈಗ ಗೂಬರ್ ಹತ್ರ ಇರೋ ಆ ಪಾಳು ಬಿದ್ದ ಮನೆಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಆ ಮನೆ ನೋಡೋದಕ್ಕೆ ತುಂಬಾ ಭಯಾನಕವಾಗಿರುತ್ತೆ. ಸುತ್ತಲೂ ಮುಳ್ಳಿನ ಗಿಡಗಳಿಂದ ಆವರಿಸ್ಕೊಂಡು ಹೋಗಿರುತ್ತೆ. ದೊಡ್ಡ ದೊಡ್ಡ ಮರಗಳು ಮತ್ತೆ ಕಿಟಕಿಗಳಿಲ್ಲದ ಆ ಬಂಗ್ಲೆಯ ಗೇಟು ತುಕ್ಕ ಹಿಡ್ದಿರೋ ತರ ಆಗ್ಬಿಟ್ಟಿರುತ್ತೆ. ಗೇಟ್ನ ಓಪನ್ ಮಾಡಿಕೊಂಡು ಆ 3 ಜನ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ 3 ಜನಕ್ಕೆ ವಿಚಿತ್ರ ವಾಸನೆ ಬರ್ತಾ ಇರುತ್ತೆ. ಹಳೆ ಕಾಲದ ಸುಣ್ಣದ ವಾಸನೆನೋ ಅಥವಾ ಆ ಕೊಳೆತ ಮಾಂಸದ ವಾಸನೆನೋ ಅವ್ರಿಗೆ ಅರ್ಥನೇ ಆಗ್ತಿರೋದಿಲ್ಲ. ವಿಕ್ರಮ್ ತನ್ನ ಕ್ಯಾಮ್ರಾದ ಲೈಟ್ ಆನ್ ಮಾಡ್ತಾನೆ. ಗೋಡೆಗಳ ಮೇಲೆ ವಿಚಿತ್ರವಾದ ಚಿತ್ರಗಳನ್ನ ಬಿಡಿಸಿರ್ತಾರೆ. ಆ ಮನೇನ ವಿಡಿಯೋ ಮಾಡ್ಕೊಂತ ಆ 3 ಜನ ಆ ಮನೆ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಅಲ್ಲಿ ಒಂದು ಕೋಣೆ ಇರುತ್ತೆ. ಆ ಕೋಣೆಯ ಬಾಗಿಲು ತಾನಾಗಿಯೇ ತೆರ್ಕೊಳ್ಳುತ್ತೆ. ಸತೀಶ್ ನಾನು ಒಳಗ್ ಬರಲ್ಲ ಅಂತ ಹಠ ಹಿಡಿತಾನೆ. ಆದ್ರೆ ರಾಹುಲ್ ಬಲವಂತವಾಗಿ ಅವನ್ನ ಆ ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ರೂಮ್ನಲ್ಲಿ ಒಂದು ಹಳೆಯ ಧೂಳು ಹಿಡ್ದಿರೋ ಒಂದು ಮಿರರ್ ಇರುತ್ತೆ. ರಾಹುಲ್ ಆ ಮಿರರ್ ಮುಂದೆ ನಿಂತ್ಕೊಂಡು ತನ್ನ ಕೂದಲುಗಳನ್ನ ಸರಿ ಮಾಡ್ಕೋತಾ ಇರ್ತಾನೆ. ಆಗ ಆ ಕನ್ನಡಿಯಲ್ಲಿ ರಾಹುಲ್ನ ಪ್ರತಿಬಿಂಬದ ಹಿಂದೆ ಇನ್ನೊಂದು ಮುಖ ಕಾಣಿಸ್ಕೊಳ್ಳುತ್ತೆ. ಆ ಆಕೃತಿ ರೈಲ್ವೆ ಟ್ರ್ಯಾಕ್ ಮೇಲೆ ನೋಡಿರ್ತಾರಲ್ಲ ಅದೇ ಮುಖ ಪೂರ್ತಿ ಸುಟ್ಟು ಹೋಗಿರುತ್ತೆ. ಕಣ್ಗಳು ಕೆಂಡದ ಹಾಗೆ ಕೆಂಪಾಗಿರ್ತವೆ. ರಾಹುಲ್ ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ವಿಕ್ರಮ್ ಸತೀಶ್ ಓಡ್ರು ಅಂತ ರಾಹುಲ್ ಜೋರಾಗಿ ಕಿರಿಸ್ತಾನೆ. ಆ 3 ಜನ ಭಯದಿಂದ ರೂಮಿಂದ ಈಚೆ ಓಡ್ ಬಂದು ಮೆಟ್ಲುಗಳನ್ನ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಅವ್ರು ಎಷ್ಟೇ ವೇಗವಾಗಿ ಮೆಟ್ಲುಗಳನ್ನ ಇಳಿದ್ರು ಆ ಮೆಟ್ಲುಗಳು ಮಾತ್ರ ಮುಗೀತಾನೇ ಇರೋದಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಆ ಮನೆ ಅವ್ರನ್ನ ಹೊರಗೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಆ 3 ಜನಕ್ಕೆ ನಾವಿಲ್ಲಿ ಬಂದು ತಪ್ಪು ಮಾಡಿದ್ವಿ ಅಂತ ತುಂಬಾ ಪಶ್ಚಾತ್ತಾಪ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಕತೆ ಇಲ್ಲಿಗೆ ಮುಗೀತು ಅಂತ 3 ಜನ ತುಂಬ ಭಯದಿಂದ ಅಳೋದಕ್ಕೆ ಶುರು ಮಾಡ್ತಾರೆ. ವಿಕ್ರಮ್ ಹತ್ರದ ಕ್ಯಾಮ್ರಾ ಇದ್ದಕ್ಕಿದ್ದಂತೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಲೈಟು ಆಫ್ ಆಗಿಬಿಡುತ್ತೆ. ಕತ್ಲಲ್ಲಿ ಸತೀಶ್ನ ಕಿರುಚಾಟ ಮಾತ್ರ ಕೇಳಿಸ್ತಿರತ್ತೆ. ಕಾಪಾಡಿ, ನನ್ನ ಕಾಲ್ನ ಯಾರೋ ಹಿಡ್ಕೊಂಡಿದ್ದಾರೆ ಅಂತ ಜೋರಾಗಿ ಸತೀಶ್ ಕೂಗ್ತಿರ್ತಾನೆ. ರಾಹುಲ್ ತನ್ನ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತಾನೆ. ನೋಡಿದ್ರೆ ಸತೀಶ್ನ ಕಾಲನ್ನ ಒಂದು ಕಪ್ಪಾದ ಕೈ ಹಿಡ್ಕೊಂಡಿರುತ್ತೆ. ಅದು ಗೋಡೆಯ ಒಳಗಡೆಯಿಂದ ಬಂದಿರುತ್ತೆ. ರಾಹುಲ್ ಮತ್ತೆ ವಿಕ್ರಮ್ಗೆ ಈಗ ಏನ್ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಆಗ ರಾಹುಲ್ಗೆ ಒಂದು ವಿಷಯ ನೆನಪಾಗತ್ತೆ. ದುಷ್ಟಶಕ್ತಿಗಳಿಂದ ಪಾರಾಗಬೇಕು ಅಂದ್ರೆ ಹನುಮಾನ್ ಚಾಲೀಸನ ಪಠಿಸ್ಬೇಕು ಅಂತ. ಆಗ ರಾಹುಲ್ ಜೋರಾಗಿ ಹನುಮಾನ್ ಚಾಲೀಸನ್ನ ಪಠಿಸೋದಕ್ಕೆ ಶುರು ಮಾಡ್ತಾನೆ. ಹನುಮಾನ್ ಚಾಲೀಸನ ಪಠಿಸ್ತಾನೆ. ಸತೀಶ್ನ ಕೈ ಹಿಡಿದು ಎಳೆಯೋದಕ್ಕೆ ಶುರು ಮಾಡ್ತಾನೆ. ಆ ಕಪ್ಪು ನೆರಳಿನಿಂದ ಸತೀಶ್ನ ಬಿಡಿಸ್ಕೋತಾನೆ. ಅವ್ರ ಮನೆಯ ಮುಖ್ಯ ದ್ವಾರದ ಕಡೆ ಹೇಗೋ ಕಷ್ಟಪಟ್ಟು ಓಡ್ ಬಂದ್ಬಿಡ್ತಾರೆ. ಗೇಟ್ ದಾಟಿ ಬೇಕ್ ಹತ್ರ ಬರೋ ಅಷ್ಟರಲ್ಲಿ ಆ 3 ಜನಕ್ಕೆ ತುಂಬಾ ಸುಸ್ತಾಗ್ಬಿಟ್ಟಿರುತ್ತೆ. ಅವ್ರು ಒಂದ್ಸತಿ ಹಿಂದೆ ತಿರುಗಿ ನೋಡ್ತಾರೆ. ಆ ಮನೆಯ ಫಸ್ಟ್ ಫ್ಲೋರ್ ಮೇಲೆ ಆ ಬಿಳಿ ಸೀರೆಯ ಹುಡುಗಿ ನಿಂತ್ಕೊಂಡಿರೋ ಹಾಗೆ ಅವ್ರಿಗೆ ಆಕೃತಿ ಕಾಣಿಸುತ್ತೆ. ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹಿಂದೆ ತಿರುಗಿ ನೋಡ್ದಂಗೆ ಆ 3 ಜನ ಮನೆಗೆ ಬಂದ್ಬಿಡ್ತಾರೆ. ಅವತ್ತು ರಾತ್ರಿ 3 ಜನ ಒಟ್ಟಿಗೆ ರಾಹುಲ್ ಮನೆಯಲ್ಲೇ ಉಳ್ಕೊತಾರೆ. ಯಾರಿಗೂ ಅವತ್ತಿನ ರಾತ್ರಿ ನಿದ್ದೆನೇ ಬರೋದಿಲ್ಲ.
ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ವಿಕ್ರಮ್ನ ಕ್ಯಾಮ್ರಾನ ಆ ಮನೇಲೆ ಬೀಳ್ಸ್ಬಂದಿರೋದು ಅವ್ರಿಗೆ ನೆನಪಾಗುತ್ತೆ. ಮತ್ತೆ ಆ ಕ್ಯಾಮ್ರಾ ತರೋದಕ್ಕೆ ಅಂತ ಅವರು ಆ ಮನೆಗೆ ಹೋಗೋ ಸಾಹಸ ಅಂತೂ ಮಾಡೋದಿಲ್ಲ. ಕೆಲವು ದಿನಗಳ ನಂತರ ಅವರು ರೆಕಾರ್ಡ್ ಮಾಡಿದ ಮೊಬೈಲ್ ವಿಡಿಯೋನ ಚೆಕ್ ಮಾಡ್ತಾರೆ. ಅದರಲ್ಲಿ ಅವ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಹೋದಾಗ ಅವರ ಹಿಂದೆ ಕೇವಲ 3 ಜನ ಅಲ್ಲ, 4 ನೆರಳುಗಳ ಶ್ಯಾಡೋ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಹುಬ್ಬಳ್ಳಿಯ ಆ ಜಾಗದಲ್ಲಿ ನಿಜವಾಗ್ಲೂ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಕೇವಲ ಭ್ರಮೆನ ಅಥವಾ ವಿಜ್ಞಾನಕ್ಕೆ ನಿಲುಕದ ಸತ್ಯನ? ದೊಡ್ಡವರು ಸುಮ್ಮನೆ ಹೇಳಲ್ಲ, ಹಗಲು ಮನುಷ್ಯರದ್ದು, ರಾತ್ರಿ ದೆವ್ವಗಳದ್ದು ಅಂತ. ಹುಬ್ಬಳ್ಳಿಯವರಾಗಿದ್ರೆ ಅಥವಾ ಆ ಕಡೆ ಹೋದ್ರೆ ರಾತ್ರಿ 12 ಗಂಟೆಯ ನಂತರ ಆ ಜಾಗಗಳಿಗೆ ಹೋಗೋ ಸಾಹಸ ಮಾಡಬೇಡಿ. ಯಾಕಂದ್ರೆ ಎಲ್ಲ ಕತೆಗಳಿಗೂ ಅಂತ್ಯ ಇರೋದಿಲ್ಲ ಅಲ್ವಾ? ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೂ ಯಾವುದಾದ್ರೂ ಇಂತಹ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಭಯಾನಕ ಕಥೆಯೊಂದಿಗೆ ಸಿಗ್ತೀನಿ. ಸೈನಿಂಗ್ ಆಫ್, ಕನ್ನಡತಿ ಸುಚಿತ್ರ.